ರಾಣಿ ಚೆನ್ನಮ್ಮ ಅವ್ರದ ಬರ್ತ್ ಪ್ಲೇಸ್ ಮನೆಗೆ ಹೋಗೋದು ಹಾದಿ ಹೊಡ್ಯಾತಾನೆ ಈಗ. ಸೊ ಮುಂದೆ ಹೋಗೋದಂಗೆ ಇಲ್ಲೊಂದು ದೊಡ್ಡದ ರಾಣಿ ಚೆನ್ನಮ್ಮನ ಮೂರ್ತಿ ನಿಲ್ಸಿದ್ದಾರೆ ನೋಡ್ರಿ ಗೈಸ್. ಇಲ್ಲಿ ಕಟ್ಟಿಗೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಚೆನ್ನಮ್ಮ ನೀಲಯ್ಯ ಅಂತೇಳಿ ಅವ್ರ ಅಜ್ಜಿನ ಇವರು ಎಲ್ಲ 7ನೇ ತಲೆಮಾರಿಗೆ ಸದ್ಯ ಈಗ ಉಳಿದವ್ರು ಇವ್ರು ಅಷ್ಟೇ ಅದಾರು. ಇಲ್ಲೆಲ್ಲ ಅವ್ರದ್ದು ಎವಿಡೆನ್ಸ್ ಇರ್ಬೋದು ನೋಡ್ರಿ ಗೈಸ್. ಇಲ್ಲಿ ಅವ್ರದ್ದು 150 ಬೇಡ. ಹಲೋ ಯೂಟ್ಯೂಬ್ ಗೈಸ್, ಹೆಂಗದಿರಿ? ಎಲ್ಲ ಮಸ್ತ್ ಮಜಾದಾಗದಿರಿ ಅಂತ ಅನ್ಕೊಂಡು ಇನ್ನೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡತ್ತಾನೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಫ್ಲ್ಯಾಗ್ ಹೋಸ್ಟಿಂಗ್ ಹೊಂಟಿದ್ದೀವಿ. ಸೊ ಇವತ್ತಿನ ದಿನ ಒಂದು ಸ್ವಲ್ಪ ಕೈಂಡ್ ಆಫ್ ಸ್ಪೆಷಲ್ ಡೇ. ಆಲ್ರೆಡಿ ಇಲ್ಲಿ ಫಂಕ್ಷನ್ಸ್ ಅದು ಎಲ್ಲ ಸ್ಟಾರ್ಟ್ ಆದವು ನೋಡ್ಬೋದು. ಫುಲ್ ಜಾತ್ರೆ ಆಗಿಬಿಟ್ಟೈತಿ. ಬೆಳಿಗ್ಗೆ 7 ಗಂಟೆ ಸುಮಾರದು. ವಾವ್, ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಬರತೈತಿ ಗೈಸ್. 78th ಇಂಡಿಪೆಂಡೆನ್ಸ್ ಡೇ ಮಾಡಕ್ಕೆ ಹೊಟ್ಟಿದ್ದೇನೆ ಗೈಸ್. ನೀವು ಎಲ್ಲರೂ ಹೊಂಟಿದ್ದೀರಂತೇಳಿ ಅನ್ಕೊಂಡೇನಿ. ಸೊ ಮತ್ತೆ ಟೋಲ್ ನಾಕ ಬನ್ನಿ ಗೈಸ. ಮಳೆ ಆಗೈತಿ, ABS ಆನ್ ಅಂತೂ ಐತಿ, ಮತ್ತು ಪರ್ಫಾರ್ಮೆನ್ಸು ಮೋಡ್ ಆನ್ ಮಾಡಿದ್ದೇನೆ ಈಗ. ಸುಮ್ಮ ರೋಡ್ ಖಾಲಿ ಅದು ಸಿಕ್ಕ್ರ ಅಂತೇಳಿ. ಸೊ ರೋಡ್ ಏನು ಖಾಲಿ ಇಲ್ಲ ಗೈಸ. ಯೂಶುವಲಿ ಇದು NH4 ಏನು ವರ್ಕಿಂಗ್ ಐತಿ. ಟ್ರಕ್ ಜಾಸ್ತಿ ಕಾಣತ್ತಾವು, ಕಾರ್ಗಳು ಕಡಿಮೆ ಕಾಣತ್ತಾವು. ಸೊ ಟುಡೇ ಇಸ್ ದ ಇಂಡಿಪೆಂಡೆನ್ಸ್ ಡೇ. ಈ ಶಾರ್ಟ್ ಐತಿ ಇವತ್ತ. ಬೆಸ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ನಮ್ಮ ಘಟಪ್ರಭಾ ನದಿ ಗೈಸ್. ಬ್ರಿಡ್ಜ್ ರೆಡಿ ಆಗತೈತಿ. ಸಚ್ಚಿ ದಾದಾ ಗೈಸ್, ಈಗ ಹಿಂಗ ಏನು ರೋಡ್ ಆತಂದ್ರೆ ಹೆಂಗ ನೋಡ್ರಿ, ವಿಚಾರ ಮಾಡ್ರಿ. 152 ಬೇಡ. ಓ ಮೈ ಗಾಡ್, ಹನುಮಪ್ಪ. ಎಷ್ಟು ಕಡಿಮೆ ಟೈಮ್ದಾಗ ಎಷ್ಟು ಪ್ಲೇಸ್ ಅದು ಕವರ್ ಮಾಡ್ತೈತಿ ನೋಡ್ರಿ. ಇದೆಲ್ಲ ಪರ್ಫಾರ್ಮೆನ್ಸ್ ಮೋಡ್ದ ಇದನ್ನ.
ಹಲೋ, ಇಲ್ಲಿ ಬ್ರಿಡ್ಜ್ ಇದು ಸಂತು ಏ ಇವ್ಯಾವ ಸೊ ಗೈಸ್ ಈಗ ಎಲ್ಲ ಫೋಟೋ ಶೂಟ್ ಅದು ಮಾಡಿದ್ವಿ. ಗಾಡಿ ಹಿಂಗೆ ಕಾಣತೈತೆ ರೋಡ್ ಮ್ಯಾಗ ಅದೇವಿ. ಈಗ ಇಳಿ ತೋರಿಸ್ತಾನಂತ ಸೈಡ. ಸೊ ಇದು ಹಿಂದೆ ಫ್ಲ್ಯಾಗ್ ಹಿಂಗೆ ಹಾಕಿದ್ದೀವಿ. ಆಮೇಲೆ ಹಿಂಗೆ ಎಲ್ಲ ಈ ಥರದ್ದು ಲೇಬಲ್ ಹಾಕಿದ್ದೇನೆ ಗೈಸ್. ಗಾಡಿ ಅಂತೂ ಫುಲ್ ಹ್ಯೂಜ್ ಕಾಣತೈತಿ. ರೋಡ್ ಮ್ಯಾಗ ಈಗ ಶೂಟ್ ಮಾಡಿದ್ದೀವಿ. ಇವೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ದಾಗ ನೋಡಕ್ಕೆ ಸಿಗ್ತೈತೆ ಅಂತ ಗೈಸ್. ಆಕಾಶ್ BGK 27 ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಬೆಳಗಾವ್ದಾಗ ಅದೇನಿ ಇವತ್ತು ರೈಡ್. ಆಗಳ ಮುಂಜಾನೆ ಬರೋ ಮುಂದಿವಿ ಏನು ಇದ್ದಿರಲಿಲ್ಲ. ಈಗೆಲ್ಲ ಹಾಕೊಂಡು ಫುಲ್ ಸಜ್ಜಾಗಿ ನೋಡ್ರಿ ಗೈಸ್. ಇದ ಜೈ ಹಿಂದ್. ಸೊ ಗೈಸ್ ಈಗ ಹೈವೇದಿಂದ ಲೆಫ್ಟಿಗೆ ತಗೋತಾನೆ. ರಾಣಿ ಚೆನ್ನಮ್ಮ ಅವ್ರದ ಬರ್ತ್ ಪ್ಲೇಸ್ ಮನೆಗೆ ಹೋಗೋದು ಹಾದಿ ಹೊಡ್ಯಾತಾನೆ. ಈಗ ಇಲ್ಲೇ ಮುಂದೆ ಹೋಗಿ ಇಲ್ಲಿ ಕಾಕ್ತಿ ಇದೆ. ಕಾಕ್ತಿದಿಂದ ಮುಂದೆ ಹೋಗಿ ಲೆಫ್ಟ್ ಅಂತೇಳಿ ತೋರ್ಸಾತೈತಿ ಮ್ಯಾಪ್ ಒಳಗೆ. ಅಣ್ಣ ಚೆನ್ನಮ್ಮ ಅವ್ರ ಮನೆಯಲ್ಲೈತಿ. ಇಲ್ಲೇ ಲೆಫ್ಟ ಇಲ್ಲೇ. ಸೊ ಗೈಸ್ ಈಗ ಕೇಳ್ಕೊಂಡು ಹೊಂಟಿದ್ದಾನೆ. ಇಲ್ಲೇ ಲೆಫ್ಟ್ ಅಂತ ತೋರ್. ಇಲ್ಲೇ ಲೆಫ್ಟ್ ಅಂತ ಒಳಗೆ. ಇದು ಕತ್ತಿ ಊರು ಒಳಗೆ ಹೊಂಟೈತಿ. ಸೊ ಮುಂದೆ ಹೋಗುದಂಗ ಇಲ್ಲೊಂದು ದೊಡ್ಡದ ರಾಣಿ ಚೆನ್ನಮ್ಮನ ಮೂರ್ತಿ ನಿಲ್ಸಿದಾರೆ ನೋಡ್ರಿ ಗೈಸ್. ವಾವ್. ಸೊ ಅಣ್ಣ ರಾಣಿ ಚೆನ್ನಮ್ಮ ಅವ್ರ ಮನೆ ಇದಾರೆ ಹಾ ಇಲ್ರಿ ನಾವು ಬೇರೆ ಕಡೆಯಿಂದ ಬಂದೇವ್ರಿ. ಇದಾರಿ ಮನೆ. ಹಾಂ ಹಿಂಗೆ ಒಳಗಿಂದ ಹೋಗೋದ್ರಿ. ಸೊ ಗೈಸ್ ಈಗ ಇಲ್ಲಿ ಚೆನ್ನಮ್ಮ ಕಾಕ್ತಿ ಒಳಗೆ ಬಂದಿದ್ದೇವೆ. ಇಲ್ಲಿ ಅವ್ರದ್ದು ಊರು ಬದುಕಿನವ್ರ ಊರು ಮನೆ ಕಡೆ ಇದ್ದವ್ರ ಶರ್ಬತ್ ಆಫರ್ ಅದು ಮಾಡತ್ತಾರು ನೋಡ್ರಿ. ಈಗ ಈ ಜಾಗಕ್ಕೆ ಬಂದು ನಿಂತಿದ್ದೇವೆ ಈಗ ಆ್ಯಕ್ಚುಲಿ ಕಾಕ್ತಿ ಒಳಗೆ. ಹಾಂ ನಾವು ಪ್ರಾಪರ್ ಇಲ್ಲೇ ವರ್ಕ್ ಮಾಡ್ತೀವಿ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೇವ್ರಿ. ಇಲ್ಲಿ ಬಂದು ಹೋಗಕ್ಕೆ ಹೆಂಗಿಲ್ರಿ. ಇವತ್ತೊಂದು ದಿನ ಸ್ಪೆಷಲ್ ಇರ್ತಿಲ್ಲ. ಇಲ್ಲಿ ಕಾಕ್ತಿಗೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಚೆನ್ನಮ್ಮ ನೀಲಯ್ಯ ಅಂತೇಳಿ ಅವ್ರ ಅಜ್ಜಿನ ಇವ್ರ ಫ್ಯಾಮಿಲಿ ಒಳಗೆ ಇವ್ರ ಮೆಂಬರ್ ಅಂತೇಳಿ ಇವರು ಒಳಗೆ ಕರೆದ ಮತ್ತು ಶರ್ಬತ್ತ ಅದು ಎಲ್ಲ ಕೊಟ್ಟರು, ಆಫರ್ ಮಾಡಿದರು. ಫ್ರೀಡಮ್ ಫೈಟರ್ ಮನೆ ತನ ಇನ್ನೂ ಐತಿ ಅವ್ರದ್ದು. ಇದೆಲ್ಲ ಜಾಗ ಈಗ ಇಲ್ಲೇ ಅವ್ರದ್ದು ಮನೆ ಇತ್ತಂತ ವಾಡೆ. ಈಗಿಲ್ಲ ಅನ್ನೋದು. ಈಗಿಲ್ಲ, ಎಲ್ಲ ಬಿದ್ದೈತ್ರ ಮಣ್ಣಿಂದ. ಹಾಂ ಈಗೇನು ನೋಡೋಕೆ ಏನೂ ಸಿಗಂಗಿಲ್ಲ. ಗೇಟ್ ಇಲ್ಲಿ ಕ್ಲೋಸ್ ಐತೆ ಗೈಸ್. ಅನ್ಫಾರ್ಚುನೇಟ್ಲಿ ಇದೆಲ್ಲ ವಾಡೆ ಎಲ್ಲ ಇತ್ತಂತ ಇಲ್ಲಿ ಮನೆ. ಅದು ಏನೂ ಇಲ್ಲೀಗ, ಎಲ್ಲ ಬಿದ್ದು ಎಲ್ಲ ಪ್ಲೇನ್ ಆಗಿಬಿಟ್ಟೈತೆ ಜಾಗ ನೋಡ್ರಿ. ಇವ್ರು ಇದ್ರ ಅನ್ನೋದು ಒಂದು ಏನೂ ಕುರುವನು ಸಿಗವಾಲ್ತು, ಹಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಜನ ಈಗೆಲ್ಲ. ಸೊ ಏನು ಮಾಡೋಕ್ಕಾಗೋದಿಲ್ಲ ಗೈಸ್. ಇಷ್ಟ ನೋಡ್ರಿ. ಇದು ಚೆನ್ನಮ್ಮಂದು ಕಿತ್ತೂರು ರಾಣಿ ಚೆನ್ನಮ್ಮದ ತವ್ರ ಮನಿನ ಇತ್ತಿಲ್ಲಿ ಆ್ಯಕ್ಚುಲಿ ವಾಡೆ ಅಂತ. ಏನೂ ಇಲ್ಲೀಗ. ನೀವು ಅವ್ರ ರಿಲೇಷನ್ ಏನ್ರಿ? ನಿಮ್ಗೆ ಏನು ಆಗ್ಬೇಕಿತ್ತು ರೀ? ಅವ್ರ ಅಜ್ಜಿ ಆಗ್ಬೇಕಿತ್ತು ರೀ. ಈಗ ನೀವು ಎಷ್ಟನೇ ತಲೆಮಾರಿ ಇದು? 7ನೇ ತಲೆಮಾರಿ. ಈ ಜಾಗದಾಗ ವಾಡೆ ಐತೆ ನೋಡ್ರಿ ಗೈಸ್. ಏನೂ ಉಳಿದಿಲ್ಲ ಈಗ. ಇಲ್ಲೇ ಫುಲ್ ಎಲ್ಲ 1 ಎಕರೆ ಜಾಗ ಇತ್ತಂತ. ಅಲ್ಲಿ ರೋಡ್ ಆಚೆ ಕಡೆ ಹೈವೇ ಆಚೆ ಕಡೆ, ಇಲ್ಲಿ ಮ್ಯಾಗ ಕೋಟೆ ಐತಂತ ಗೈಸ್. ಇಲ್ಲಿ ಈಗೂ ಅಲ್ಲಿ ಏನೂ ನೋಡೋಕ್ಕೂ ಸಿಗಂಗಿಲ್ಲ. ಎಲ್ಲ
ಡೆಮಾಲಿಷ್ ಆಗಿರಬೇಕು. ಚೆನ್ನಮ್ಮ ನಿಲಯ. ಸೊ ಗೈಸ್, ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸನ್ನ ಮೀಟ್ ಮಾಡೋಣಂತ ಚೆನ್ನಮ್ಮ ನಮ್ಮ ಕತ್ತಿ ಒಳಗೆ. ಸೊ ನೀವೇನಾಗಬೇಕು? ಅವ್ರು ನಮಗೆ ಮುತ್ತಜ್ಜಿ ಆಗ್ತಿದ್ರು. ಹಾಂ, ನಮ್ಮ ಹೆಸರು ನಿತಿನ್ ದೇಸಾಯಿ ಅಂತ. ಹಾಂ, ನಿತಿನ್ ದೇಸಾಯಿ ಅಂತೇಳಿ ಅವ್ರು ಮುತ್ತಜ್ಜಿ ಆಗ್ತಿದ್ರಂತ. ಈಗ ಎಷ್ಟನೇ ತಲೆಮಾರಿ ನಿಮ್ದು? 7. ಇವರು ಎಲ್ಲ 7ನೇ ತಲೆಮಾರಿ. ಈಗ ಸದ್ಯ ಈಗ ಉಳಿದವ್ರು ಇವ್ರು ಅಷ್ಟೇ ಅದಾರು. ಇಲ್ಲೆಲ್ಲ ಅವ್ರದ್ದು ಎವಿಡೆನ್ಸ್ ಇರ್ಬೋದು ನೋಡ್ರಿ ಗೈಸ್. ಇಲ್ಲಿ ಅವ್ರದ್ದು ಫೋಟೋ, ಬಸವಣ್ಣನ ಫೋಟೋ, ಸಂಗೋಟ್ ರಾಯಣ್ಣವ್ರ ಫೋಟೋ ಹಿಂಗೈತೆ ಗೈಸ್. ಈಗ ಇದು ಅವ್ರದ್ದು ಫುಲ್ ಫ್ಯಾಮಿಲಿ ಗೈಸ್. ಸೊ ನಾವು ಎಷ್ಟು ಬ್ಲೆಸ್ಡ್ ಇರ್ಬೇಕು. ಈಗ 7ನೇ ತಲೆಮಾರನ್ನ ನಾವು ಮೀಟ್ ಮಾಡತ್ತೀವಿ, ಈ ಜನ್ರೇಷನ್ ನಾವು ನೋಡತ್ತೀವಿ. ಸೊ ಥ್ಯಾಂಕ್ಸ್ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲ ಫ್ರೀಡಮ್ ಫೈಟ್ ಮಾಡಿದಾರು. ಅವ್ರಿಗೆ ಇನ್ನೂ ಸದ್ಯ ನಿಮ್ಗೆ ಏನೇನ್ರು ಸವಲತ್ತು? ಏನು ಸವಲತ್ತು ಏನು ಬೇಡ್ರಿ, ವಾಡೆ ಅಷ್ಟು ಇಂಪ್ರೂವ್ ಮಾಡ್ರೆ ಸಾಕು. ಸೊ ಗೈಸ್, ಈಗ ರಾಣಿ ಚೆನ್ನಮ್ಮ ಅವ್ರದ್ದು ಮನಿ ಮತ್ತು ಅವ್ರದ್ದು ಏನು ಎಲ್ಲಿ ಇದ್ರಲ್ಲ ಆ ಸ್ಪಾಟ್ ನೋಡ್ಕೊಂಡು ಮುಗಿಸ್ಕೊಂಡು ಈಗ ನಮ್ಮ ಕುದುರೆ ತೊಗೊಂಡು ಬಿಡೋಣಂತ. ನೋಡ್ರಿ, ಚೆನ್ನಮ್ಮ ನಿಲಯ ಅಂತೇಳಿ ಐತಿ. ಫಾರ್ಚುನೇಟ್ ಇದು ನಮ್ಗೆ ಈ ಸಿಕ್ಕಿದ್ದಿದ್ದು. ಈಗ ನೋಡೋಕೆ ಬ್ಲೆಸ್ಡ್ ಅಂತ ಹೇಳ್ಬೋದು. ಈಗ ಸದ್ಯ ಇಷ್ಟರೇ ಕಾಣತೈತಿ. ಇನ್ನು ನೆಕ್ಸ್ಟ್ ಜನ್ರೇಷನ್ನಿಗೆ ಅಲ್ಲೇನು ಬಿಲ್ಡಿಂಗ್ ಆಗಿರ್ತೈತೋ ಏನಾಗಿರ್ತೈತೋ. ಬರೋಣ. ಥ್ಯಾಂಕ್ಸ್. ಹಾಂ, ಥ್ಯಾಂಕ್ಸ್. ಸೊ ಗೈಸ್, ನೋಡ್ಬೋದು ನೀವು, ಏನು ನಮಗಲ್ಲಿ ನೋಡಕ್ಕೆ ಏನೂ ಉಳ್ದೇ ಇಲ್ರಿ. ಅಲ್ಲಿ ಫುಲ್ ಗೇಟ್ ಹಾಕಿಬಿಟ್ಟಾರು ಮತ್ತು ಅಲ್ಲೆಲ್ಲ ವಾಡೆ ಇತ್ತು, ಬಿದ್ದೈತೆ ಅಂತ ಹೇಳ್ತಾರು. ಸೊ ನೋಡ್ರಿ, ಅವ್ರ ತವ್ರ ಮನೆ ಇದು. ಅವ್ರು ಹುಟ್ಟಿ ಬೆಳೆದ ಆಡಿದ್ದ ಮನೆ ಅದ ಅಂತೇಳಿ ಹೇಳ್ಬೋದು. ಆದ್ರೆ ಅಲ್ಲಿ ಇಲ್ಲೀಗ ಏನು ನೋಡಕ್ಕೆ ಉಳ್ದು ಇಲ್ಲ ಅಲ್ಲಿ. ಸೊ ನೋಡ್ರಿ ಗೈಸ್, ಎಲ್ಲ ಡೇ ಬೈ ಡೇ ಹೆಂಗೆ ಇಂಪ್ರೂವ್ ಆಗತೈತೆ ಹಂಗೆ ನಮ್ಗೆ ಫ್ರೀಡಮ್ ತಂದು ಕೊಟ್ಟವ್ರದ್ದು ಮನಿನ ಉಳಿದಿಲ್ಲ. ಒಂದು ಸರ್ಕಲ್ ಬಂದೈತಿ, ಅವ್ರ ಮೂರ್ತಿ ಐತಿ ಕತ್ತಿದ. ಸೊ ಗೈಸ್, ಇದು ಬ್ರಿಡ್ಜ್ ಮ್ಯಾಗ ಮತ್ತೆ NH4 ಸ್ಟಾರ್ಟ್ ಆಗ್ತೈತಿ ಪುನಃ ಬೆಂಗಳೂರ್ದ. ಆ್ಯಂಡ್ ಅದ್ರ ಲೆಫ್ಟ್ ಕಕ್ತಿ ಅಂತೇಳಿ ಐತಿ. ಕಕ್ತಿ ಊರು ಮೇನ್ ನೀವು ಡೈಲಿ ಓಡಾಡೋದು ಅಂದ್ರೆ ಯೂಶುವಲಿ ಓಡಾಡೋದು NH4 ಹೈವೇ ಬಾಜುಕನ ಐತದ. ರೋಡ್ ಬಿಟ್ಟು ಜಸ್ಟ್ 500 ಮೀಟ್ರ್